ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಪಿಜ್ಜಾ ತಿನ್ನೋಕ್ಕೆ ಹೊರಟಿದ್ವಿ. ಡೊಮಿನೋಸ್ ಹತ್ರ ಹೋಗಿದ್ವಿ, ಬಟ್ ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ಪಿಜ್ಜಾ ಹಟ್ಗೆ ಬಂದ್ವಿ ಪಿಜ್ಜಾ ತಿನ್ನೋಕ್ಕೆ. ಬನ್ನಿ ಹೋಗೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಹೋಗೋಣ ಪಿಜ್ಜಾ ಹಟ್ ಹತ್ರ. ನೋಡಿ, ಇನ್ನೇನು ರೀಚ್ ಆಗ್ತಾ ಇದ್ದೀವಿ ಪಿಜ್ಜಾ ಹಟ್ ಹತ್ರ ನೋಡಿ. ಆ್ಯಂಡ್ ನಾವು ಯಾವಾಗಲೂ ಪಿಜ್ಜಾನ ಆರ್ಡ್ರ್ ಮಾಡ್ಕೊಂಬಿಡ್ತಾ ಇದ್ವಿ. ಡೈರೆಕ್ಟಾಗಿ ಹೋಗಿ ತಿಂದು ತುಂಬಾ ದಿವಸ ಆಗಿತ್ತು. ನಮ್ಮ ಅಣ್ಣ ಬಂದಿದ್ದರು ಊರಿಂದ. ಸೊ ಹಾಗಾಗಿ ಅವ್ರ ಜೊತೆ ಹೀಗೆ ಹೊರ್ಗಡೆ ಹೋಗೋಣ ಅಂತ ಬಂದು ಸೊ ಪಿಜ್ಜಾ ತಿನ್ನೋಕ್ಕೆ ಅಂತ ಬಂದ್ವಿ. ನನ್ನ ತಂಗಿ ಪೊಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂದ್ಲು, ಬಟ್ ನಾವು ನೈಟ್ 8:30 ಆಗಿತ್ತು. ಸೊ ಹಾಗಾಗಿ ಆವಾಗ ತಿಂದರೆ ಕೋಲ್ಡ್ ಆಗುತ್ತೆ ಅಂತ ಪಿಜ್ಜಾನೇ ಪ್ರಿಫರ್ ಮಾಡಿ ಪಿಜ್ಜಾನೇ ತಿನ್ನೋಕ್ಕೆ ಹೊರಟ್ವಿ. ಬನ್ನಿ ಹೋಗೋಣ. ನೋಡಿ, ಇದು ಬಂದು ಎಂಟ್ರೆನ್ಸ್ ಪಿಜ್ಜಾ ಹಟ್ದು. ಐ ಥಿಂಕ್ ಇದು ಒಂದು ಚಿಕ್ಕದಾಗಿದೆ ಪಿಜ್ಜಾ ಹಟ್. ದೆನ್ ಆಫರ್ಸ್ ಕೂಡ ಇತ್ತು ನೋಡಿ. ಈ ಥರ ಇತ್ತು ಪಿಜ್ಜಾ ಹಟ್ದು ವ್ಯೂ. ನಮ್ಮಣ್ಣ ಕೂಡ ಆರ್ಡರ್ ಮಾಡ್ತಿದ್ದ ಏನೇನು ಬೇಕು ಅಂತ. ನೋಡಿ, ಒಳ್ಳೆ ನೀಟಾಗಿದೆ ಅಲ್ವಾ. ದೆನ್ ತುಂಬ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾವು ಆ್ಯಂಡ್ ನಾನು ನನ್ನ ಸಿಸ್ಟರು ವ್ಯೂನ ಹಾಗೆ ಎಂಜಾಯ್ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಈ ಥರ ಇತ್ತು ಪಿಜ್ಜಾ ಹಟ್ಟು ವ್ಯೂ. ಚೆನ್ನಾಗಿದೆ, ಒಂಥರ ಪುಟ್ಟದಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ನೋಡಿ, ಈ ಥರ ಇತ್ತು. ದೆನ್ ಒಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಬೆಲ್ ಇಟ್ಟಿದ್ರು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ನಾನು ಆ ಬೆಲ್ ಬಗ್ಗೆ ಹೇಳ್ತೀನಿ, ಓಕೆನಾ? ನೋಡಿ, ಅದೇ ಬೆಲ್ ನೋಡಿ. ಹೊರ್ಗಡೆ ಎಲ್ಲ ವ್ಯೂ ಮಾತ್ರ ಸೂಪರಾಗಿತ್ತು. ಗ್ಲಾಸಿಂದ ಹೊರಗಡೆ ನೋಡೋಕ್ಕೆ ಲೈಕ್ ಅದು ಒಂದು ಹೈವೇ ರೋಡ್ ಆಗಿತ್ತು. ಸೊ ಲೈಟಿಂಗ್ಸಿಂದ ಎಲ್ಲ ತುಂಬಾ ಚೆನ್ನಾಗಿತ್ತು. ವ್ಯೂ ಮಾತ್ರ ಸೂಪರಾಗಿತ್ತು. ಆ್ಯಂಡ್ ನಾವು ಆರ್ಡರ್ ಮಾಡಿದ್ರಲ್ಲಿ ಪೆಪ್ಸಿ ಬಂತು. ಸೊ ಹಾಗೆ ನಾವು ಪಿಜ್ಜಾಗೆ ವೆಯ್ಟ್ ಮಾಡಿಕೊಂಡು ಅಣ್ಣ ಜೊತೆ ಆಫ್ಟರ್ ದ ಲಾಂಗ್ ಟೈಮ್ ಬಂದಿದ್ದರು ಅಣ್ಣ ಕೂಡ. ಸೊ ಹಾಗಾಗಿ ಮಾತಾಡಿಕೊಂಡು ಹಾಗೆ ಚಿಟ್ ಚಾಟ್ ಮಾಡ್ತಾ ಅಷ್ಟೊತ್ತಲ್ಲಿ ನಮ್ಮ ಪಿಜ್ಜಾ ಆರ್ಡರ್ಸ್ ಬಂತು. ಕಾರ್ನ್ ಫ್ಲೇವರ್ದೊಂದು ಹಾಗೂ ಬಾರ್ಬಿಕ್ಯೂದೊಂದು, ದೆನ್ ಆ್ಯಂಡ್ ಇನ್ನೊಂದು ಫ್ಲೇವರ್ ಬಂದು ಸಿಜ್ವಾನ್ ಫ್ಲೇವರ್ ಅಂತ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇದಕ್ಕಿಂತ ಕಾರ್ನ್ ಫ್ಲೇವರ್ದು ಮತ್ತು BBQದು ಚೆನ್ನಾಗಿತ್ತು, ನಮಗಿಷ್ಟ ಆಯಿತು. ಬಟ್ ಹೆವಿ ಆಗೋಯಿತು ನಮಗೆ. ಸೊ ಹಾಗಾಗಿ ಸ್ವಲ್ಪ ಪಾರ್ಸಲ್ನ ತೊಗೊಂಡೋದ್ವಿ ಅದನ್ನೇ. ಆ್ಯಂಡ್ ನಾನು ಆಗಲೇ ಒಂದು ಬೆಲ್ ಬಗ್ಗೆ ಹೇಳಿದೆ ಅಲ್ವಾ. ಆ ಬೆಲ್ ಏನಂದರೆ ನಮಗೆ ಇಲ್ಲಿರೋ ಸರ್ವಿಸ್ ಹಾಗೂ ಫುಡ್ ಹಾಗೂ ನಮಗೆ ಇಲ್ಲಿ ಒಂದು ಗುಡ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸಿದ್ರೆ ಸೊ ಆ ಬೆಲ್ನ ಹೊಡೆದೋದ್ರೆ ಖುಷಿ ಆಗುತ್ತೆ. ಎಷ್ಟು ಇನ್ನೋವೇಟಿವ್ ಆಗಿದೆ ಅಲ್ವಾ. ಆ್ಯಂಡ್ ನಮಗೆ ಅಲ್ಲಿ ವಿ ಹ್ಯಾಡ್ ಎ ಗುಡ್ ಟೈಮ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಆ ಬೆಲ್ನ ರಿಂಗ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.